ವಾ ಪವಿತ್ರ, ಮುದ್ದಾದ ಗಂಡ ಕೂಸಿಗೆ ಜನ್ಮ ಕೊಟ್ಟಿವ ಆತ ಬಿಡಿ, ನಿನ್ನ ಕಷ್ಟನ ನೀಗ್ತ. ಯಾಕೆ ಬೇದ್ದೆ ಹಂಗಂತಿ? ಹೆಣ್ಣು ಹುಟ್ಟಿದ್ರೆ ಕಷ್ಟನ? ಏಚೆ ನನಗೂ ಎರಡು ಹೆಣ್ಮಕ್ಳ, ನಾ ಮಾತಂತೇನ ಯವ್ವ, ಹೆಣ್ಣು ಹುಟ್ಟಿದ್ರೆ ಮನೆಗೆ ಲಕ್ಷ್ಮಿ ಬಂದಂಗ. ಹಂಗಲ್ಲ ನಾ ಹೇಳಿದ್ದೆ, ನಿಮ್ಮ ಅತ್ತಿ ಗಂಡು ಕೂಸ್ಬೇಕಂತ ಬಡ್ಕೊಂತಿತ್ತಲ್ಲ ಒಂದಳತಿ. ಮತ್ತಿನ್ನೇನು ಒಂದು ಹೆಣ್ಣಾಗಿ ನಾಳೆ ಮತ್ತೇನಾರ ಕಿರಿಕಿರಿ ಕೊಡ್ತಾಳನ ಅಂತ ಮನಸ್ಸಿನ ಒಂದು ಮೂಲೆಯಾಗಿ ಎಲ್ಲೇ ಒಂದು ಬತ್ತಲ್ಲಿ ಒಂದು ಸ್ವಲ್ಪ ಜೀವ ಬಡ್ದಾಡ್ತಿತ್ತ. ಆತಲ್ಲ ದೇವ್ರು ಒಳ್ಳೇದ ಮಾಡಿದ್ನವ ನಿನಗೆ. ದೇವ್ರು ಒಳ್ಳೆ ಕಾಲ ಬಂದೈತಿ, ಒಳ್ಳೇದ ಆಕತಿ. ಏನು ವಿಚಾರ ಮಾಡ್ಬೇಡ ನೀನು. ಜೀವನದಾಗ ಭಾಳ ಚಂದ ನಿನ್ನ ಮಗ ನಿನ್ನ ಕೈ ಹಿಡಿತಾನ, ನಿನ್ನ ಗಂಡ ನಿನ್ನ ಪರ ಅದಾನ. ನಿಮ್ಮ ಅತ್ತಿನೂ ಏನೇ ಕಮಕ್ ಮಿಸ್ಕ್ಯಾಡಿ ಕೆಮ್ಮಾಡಿದ್ರು ಇನ್ನು ನೀ ಆಕಿ ಹೆದರೋ ಅವಶ್ಯಕತೆನೇ ಇಲ್ಲ. ಏನ ನಿಮ್ಮ ಅತ್ತಿ ಒಂದು ನಮನಿ ಪಿಸಾಳ ಇದ್ದಂಗೆ ಐತಿ. ಜೊತೆಗೆ ನಿನಗೊಂದು ನಮನಿ ಮಾತಾಡೋದಲ್ದ ನೀ ಒಳ್ಳೆ ಹುಟ್ಕೊಂಡು ಕುಂತಿ ಅಂತೇಳಿ ಆ ಹುಡುಗಿ ಏನಾರ ಅಂತಿದ್ರೆ ಅದ್ರ ಮನ್ಸಿಗೆ ನೋವು ಅಲ್ಲನ. ಅದಕ್ಕೆ ಎಲ್ಲ ಮಕ್ಕಳ ಮೊಮ್ಮಕ್ಕಳ ಅನ್ಕೊಳ್ಳೋರಿಗೆ ಇದೆಲ್ಲ ಹತ್ತುದಿಲ್ಲ. ಈಗ ನಮ್ಮ ಅತ್ತಿ ಕಿವಿ ಕೇಳೋದಿಲ್ಲ ಅನ್ನೋದಷ್ಟೇ. ಆದ್ರೆ ನನ್ನ ಮಕ್ಕಳ ಮ್ಯಾಗ ಇಲ್ಲದ ಜೀವ, ನನ್ನ ಮನೆ ಅಂತಿಲ್ಲ ಒಂದು ನಾಯಿ ಸುಳ್ಯಾಕ ಬಿಡೋದಿಲ್ಲ, ಅಷ್ಟು ಜೀವದಾಳ ನನ್ನ ಮಕ್ಕಳ ಮ್ಯಾಗ. ಒಂದು ದಿನ ಮೊಮ್ಮಕ್ಕಳು ಬಿಟ್ಟು ಎಲ್ಲಿ ಹೋದೈಕಲ್ಲ, ಇವತ್ತೇ ಇಲ್ಲಿ ನೋಡಕ್ ಬಂದೈಕೆ. ಅಷ್ಟು ಜೀವದಾಳಾಕಿ. ಸಣ್ಣಕ್ಕಿದ್ದಾಗಾದ್ರೂ ನನ್ನ ಮೊಮ್ಮಕ್ಕಳನ್ನ ಎರಡು ತೊಡಿ ಮ್ಯಾಗ ಕರ್ಕೊಂಡು ಅಷ್ಟು ಜತನ ಮಾಡ್ಯಾಳ ನಮ್ಮತ್ತಿ. ಗೊತ್ತನ, ಹಿಂಗಿದ್ದವರು ಅದಾರ ಹಂಗಿದ್ದವರು ಅದಾರ, ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇನ್ನ ಮಟ್ಟ ನನಗೊಂದು ಗಂಡ ಆಗ್ಲಿಲ್ಲಲ್ಲ ಅಂತೇಳಿ ನನಗೆ ಎಂದೂ ಅನ್ಸಿಲ್ಲ ನೋಡು. ಅಂದಂಗೆ ದಾಕ್ಷಾಣಿ, ಏನ ಈಕಿ ಗಂಡ ಬಂದಿಲ್ಲನ? ಬರ್ತಾನ ಈಗ? ಸುದ್ದಿ ಮುಟ್ಸಿ ಇಲ್ಲ? ಯವ್ವ, ಕೂಸಿ ಹಿಂಗಾಗೈತಿ ಅಂತ ಗೊತ್ತಾಗುತ್ತಲೇ ಉಸುಲು ಹೊಡಿತ್ಲೆ ಡಾಕ್ಟರ್ಸ್. ಏನು ಮೊದಲ ಫೋನ್ ಹಚ್ಚಿ ಗಂಡಿಗೆ ಹೇಳಿ ಸುದ್ದಿ, ಆಮ್ಯಾಗ ನಿಮಗೆ ಫೋನ್ ಹಚ್ಚಿದ್ದೆ. ಹೌದನ? ಅವರು ಬರಾಕತ್ತಾರೀಗ. ಹೌದಾ? ಬೇಷ ಆತ್ ಬಿಡ. ಬರ್ಲಿ ಅತ್ತೆಯರ ಹೆಂಗೈತ್ರಿ? ಮರಿಮಮ್ಮಗನ ಕಂಡ್ರಲ್ಲ? ಹ್ಞೂನವ, ಮೊಮ್ಮಗನ ಕಣ್ಣಿ. ಯವ್ವ ಜಲಮ ಇನ್ನೇನು ಬೇಡುದಲ್ವ ಯವ್ವ. ಇದು ತೃಪ್ತಿಲೇ ದೇವ್ರ ಪರಮಾತ್ಮ ಬಂದಂದ್ರೆ ಕರ್ಕೊಂಡ್ಬಿಡಪ್ಪ ನನ್ನ ಅಂದ್ಬಿಡ್ತೇನೆ ನೋಡ್ ನಾನು. ಯವ್ವ, ಏನ್ ಮಾತಂತ ಮಾತಾಡ್ತಿ ಬಿಡ್ಬೇ ಯವ್ವ. ಮನಿಗೆ ಹಿರೇ ಮನುಷ್ಯಾಳ ಅಂತೇಳಿ ನೀ ಇರಾಕ ಬೇಕು ಬೇವ. ದಣದ ಬಂದರಿಗೆ ನೆಳ್ಳ ಕೊಡಾಕ ಹೊಲಕ್ಕೊಂದ್ ಮರ ಹಂಗ ಮನಿಗೆ ಒಂದ್ ಹಿರೇ ಮನುಷ್ಯಾಳ ಇರ್ಬೇಕು. ಏನ್ ಕಮ್ಮು ಮಾತಾಡ್ತೀರೇನು ಹಬ್ಬುಣ್ಮ್ಯಾಗ ಅಂತ ನಾನು ಬಾಯ್ ಮತ್ರಿ. ಅಣ್ಣ ನೀನ ಬಂಗಾರ ಸೇಮ ನಿನ್ನಂಗ ಐತ್ ನೋಡುವ ಇದು. ಪವಿತ್ರ, ನೀ ಹೊಟ್ಟಿಲಿದ್ದಾಗ ನನಗೊಮ್ಮೆ ಮನಸ್ತಿತ್ತವ, ಬಗನ ಹೆಣ್ಣು ಆತಂದ್ರ ಅವ್ರ ಅಪ್ಪ ನಂಗೆ ಏನಾರ ಗೋಲಿ ಗುಂಡಾದಂತ ಕಣ್ಣು ಮಾಡ್ಕೊಂಡು ಹುಡ್ತಂದ್ರೆ ಹೆಂಗ ಇವ ಈ ಹುಡುಗಿ ಖರ್ಚಾಗೋದು ಕ್ಯಾಟ್ ಅಸಹ್ಯ ಆಕತಿ ಇವ. ಏನು ಮಾಡೋದು ಈಗ ಅನಿಸ್ತಿತ್ತು ನನ್ಸಲ. ಗಂಡ ಆದ್ರೆ ಅಡ್ಡಿ ಇಲ್ಲ, ಗೋಲಿ ಗುಂಡನಾರ ಆಗ್ವಲ್ತಕ, ಇಲ್ಲ ನಿಂಬಿಕಾಯಾರ ಆಗ್ವಲ್ವಕ್ಕ, ಕಣ್ಣು ಏನಾಗಬೇಕಾಗೈತಿ, ಹೆಂಗ ಖರ್ಚಾಕತಿ. ಈ ಹೆಣ್ಣು ಹುಡುಗಿದ ಹೇಳೋ ಇವ ಚಂದಾಚಾರ ಮುಖ್ಯ ಅಲ್ಲ. ಅಲ್ಲ ಈಗ ಬಿಡು, ಹೆಣ್ಮಕ್ಳಿಗೆ ಭಾಳ ಡಿಮ್ಯಾಂಡ್ ಐತಿ. ಆದರೂ ಒಂದು ಕಡೆ ಏನಾಗಿಬಿಡ್ತಂದ್ರೆ ಇವ ಈ ಹುಡುಗಿ ಏನಾರ ಅವ್ರ ಅಪ್ಪನ ಹೊತ್ತರ ಹೆಂಗ ಇವ ಮಗ ಅನ್ನೋದು ಕಡಬತ್ ಕಲ್ಲಾಗೈತಿ. ಕಣ್ಣು ನೋಡಿದ್ರೆ ಇದು ಕವಳಿಕಾಯಿ ಆಗ್ಯಾವು ಇಂತಿಂತ ಗೋಲಿ ಗುಂಡಾದಂಗೆ. ಇನ್ನು ಮಸಡಿ ನೋಡಿದ್ರೆ ಏನು ನೋಡಂಗ ಇಲ್ಲ ಬಿಡ ಆಕಾರ. ಕೈಕಾಲು ನೋಡಿದ್ರೆ ಆ ಕಡೆ ಈ ಕಡೆ ಒಂದು ಪಡವಲ್ ಕಾಯಿ ಜೋತ್ ಬಿಟ್ಟಂಗೆ ಆಗೈತಿ. ಕಾಲು ನೋಡಿದ್ರೆ ನುಗ್ಗಿಕಾಯಿ ಆಗೈತಿ. ಮೈ ನೋಡಿದ್ರೆ ಗುಣಕಲ್ ಆಗೈತಿ. ಯಪ್ಪ ಅನ್ನಂಗೆ ಆಗಿಬಿಟ್ಟಿತ್ತು. ಆಡ್ಕೊಂಡಾಗ್ರಿ ನನ್ನ ಮಗಗೆ ಏನೇನಂತೀರಿ ನೋಡಿ ಇನ್ನು. ಅಯ್ಯ ಮನಿ ಹಳೆಯಾಗಿ ಇಷ್ಟು ಅವಮಾನ ಮಾಡಿ ಇಷ್ಟೆಲ್ಲ ನೀವು. ಅಲ್ಲ ನಿಮ್ಮ ಅತ್ತಿಗೇನು ಬಂದಿದ್ದಿತ್ತು ಅದಕ್ಕೆ? ಶಟ್ರೋಗ ಕುದುರೆ ಬಾಲ್ದಂತ ಜುಟ್ಟು ಹಾರಸ್ಕೊಂತ ಅಲ್ಲಿಂದ ಇಷ್ಟೊತ್ತಿಗೆ ಯಾನೆ ಓಡಿ ಬಂದು ಮೊಮ್ಮಗನ ನೋಡಿದ್ ಬಿಟ್ಟು ಇನ್ನೂ ಬಂದಿಲ್ಲಲ್ಲ. ಅದ್ರ ಶೆಟ್ಟಿ ಬ್ಯಾನಿ ಬರಲಿ ಗನ ಸೊಕ್ಕಕ್ಕಿಗೆ ಇಡ ಗಂಡು ಖುಷಿನ ಹಡ್ದಿ ಏನಾರ ಕಮಕ್ ಅಂದ್ಲು. ಆಕಿನ ಬಗ್ಗಿಸಿ ಬರ್ತಾ ಬಿಡಿ, ಆಕಿನ ಹಂಗ ಬಿಡ್ಬಾಡಕಿನ. ನಿನಗೇನಾರ ತ್ರಾಸ ಆತಂದ್ರೆ ಹೇಳು, ನಾ ಬರ್ತೇನೆ ಆಕಿಗೆ ಬುದ್ಧಿ ಕಲ್ಸಕ ಚಮೇಲಿಗೆ. ಬಾರಿ ಬಿಡಾಡಿ ಅದಾಳಕಿ. ಅದೇನಂತಾರಲ್ಲ, ಜಗನ್ನ ತೂಗ್ತಾಳ ಮಗನ್ನು ಚೂಡ್ತಾಳಕಿ. ಅತ್ತಿ ಅತ್ತಿ ಶಾಂತವ, ಬರಬ್ಬರಿ ಹೇಳಿದಿ. ಕತ್ತಿದ್ದಂಗೆ ಒಂದು ಅಳತಿ ಈಕಿ. ಅಲ್ಲೋಡ್ರಲ್ಲೇ ಬಂದವ್ರ. ಚಮೇಲಿ ಯಾವಾಗ ಬಂದಿಲ್ಲ? ಇನ್ನಿನಾಗ ನೆನ್ಸಿನ್ ನೋಡು. ನಿಮ್ಮ ಅತ್ತಿ ದೇವ್ರಂತಕಿ ಎಟ್ಟು ದೇವ್ರಿಗೆ ಹೂ ಏರ್ಸಿದ್ಲ, ಪೂಜೆ ಮಾಡಿದ್ಲ, ನಿನ್ ಸುಸಿತ್ರ ಹೆರಿಗೆ ಆಗ್ಲಿ ಅಂತೇಳಿ ನೋಡುವ ಗಂಡು ಖುಷಿನ ಹಡದಿ. ಭಾರಿ ಖುಷಿ ಆಕೈತವ ನಿಮ್ಮ ಅತ್ತಿಗೆ ಅಂತ ಹೇಳಾಕತ್ತಿದ್ ನೋಡು. ಬಾ ಚಮೇಲಿ, ನಿನ್ ಮಗ ಎಲ್ಲಿ ಗೋಲಿ ಉಂಡದ ಕಣ್ಣು ಮಾಡ್ಕೊಂಡು ಎಲ್ಲಿ ಅಲ್ಲೇ ಹಿಂದ್ಕೊಳ್ಳೋದು ನಾನು ಬಂದ. ಉಣ್ಣೆ ನಿನ್ನ ಮಗನ ಹೊತ್ತಿಲ್ಲ, ಬಾ ನನ್ನ ಮೊಮ್ಮಗಳನ್ನ ಹೊತ್ತತಿ. ಚಂದ ಐತ್ ನೋಡುವ ಕಣ್ಣಾರ ನೋಡು, ಕಣ್ಣು ಕವಳಿಕಾಯಿ ಆಗ್ಯಾವ. ಅತ್ತಿಯರ ಆರಾಮದಿರಿ? ಬಾ ಮೊಮ್ಮಗನ್ ನೋಡಿ ಖುಷಿ ಪಡ. ಬಾ ಚಮೇಲಿ, ಹೆಂಗದ ನನ್ನ ಮೊಮ್ಮಗ? ನೋಡ ಮೊಮ್ಮಗ ಅಂದ್ಬಿಟ್ಲೆ ಶಲುಡಿಯಿಂದ ಕುಣ್ಕೊಂತ ಓಡಿ ಬಂದಾಳ, ಕುದುರೆ ಬಾಲ ಹಾರಿಸ್ಕೊಂತ ನಿಮ್ಮ ಅತ್ತಿ. ಎಷ್ಟು ಖುಷಿ ಆಗೈತೆ ನೋಡಕ್ಕಿಗೆ. ಏನ ಅನ್ನ ಚಮೇಲಿ, ಅಂತೂ ಯಾವುದೊಂದು ತ್ರಾಸ ಇಲ್ದಂಗೆ ಆಗ್ಬಿಡ್ತು ನೋಡ್ಲೆ. ಮದುವೆ ಆತ, ಮೊಮ್ಮಕ್ಕಳಾತ, ಮೊಮ್ಮಗನ ಊರಾಗ ಈ ಸಲ ಮೊಮ್ಮಗಂದು ಇಲ್ಲಡಿ ನಾಮಕರಣನ ಭಾರಿ ಗರಾಂಡಾಗಿ ಮಾಡು. ಇಲ್ಲ ಬಟಾಡಿ ಅಂತ ಮಾಡ್ತಾರಲ್ಲ ಹುಡ್ದಬ್ಬ, ಅದನ್ನೆಲ್ಲ ಜೋರ್ಸಿಗೆ ಮಾಡು. 10 ಮಂದಿ ಕರೆದು ಜೋರ್ದಾರ್ ಮಾಡು. ಮೊಮ್ಮಗ ಹುಟ್ಟ್ಯಾನ. ಏನು ಅವ್ನು ಉದ್ದಕ್ಕೂ ಬಂಗಾರ ಸುರಿದು ನಿಮ್ಮೂರು ದೇವರಿಗೆ ಆ ಈರಣ್ಣ ಗುಡಿಯಾಗ ತುಲಾಭಾರ ಮಾಡಿಸು. ಮಾಡ್ಸನ.
ಅದೊಂದು ಕಡಿಮೆ ಆಗೈತಿ. ಆದ್ರೆ ನೀ ಮೊದಲ ಚಮೇಲಿ ಚಮೇಲಿ ಅನ್ನೋದ್ ಬಿಡು, ಚಂದಾಗಿ ಕಮಲಿ ಅನ್ನ. ಏನ ಹುಲಿ? ಹುಲಿ 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 ಇದ್ದಂಗ ನನ್ನ ಮೊಮ್ಮಗ ಹೆಂಗದನ? ಮೊಮ್ಮಗ ಹುಲಿ ಇದ್ದಂಗದನಂದೆಲ್ಲ ಅಟ್ಟ ಸಾಕು ನನಗ. ಹೂನ ಹುಲಿ ಇದ್ದಂಗದನ ನನ್ನ ಮೊಮ್ಮಗವ, ನನ್ನ ಮಗನ ಮಗವ ಹುಲಿ ಇದ್ದಂಗ ಇರ್ತಾನ. ಆದ್ರ ನಾ ಹೇಳಿದ್ ಹುಲಿ ಅಲ್ಲ, ಕಮಲಿ ಕಮಲಿ ಕಮಲವ್ವ ಅವ್ವನ. ಅದ ಚಲೋ. ಅವ್ವ ಅಪ್ಪ ಅಪ್ಪಾಜಿ ಅವ್ವ ಇಂಥವ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಅದೇನದ ಏನದ ಮಮ್ಮಿ ಮಮ್ಮಿನ ತಿಮ್ಮಿ, ಈ ಮಮ್ಮಿ ಗುಮ್ಮಿ ತಿಮ್ಮಿ ಇಂಥವೆಲ್ಲ ಹೇಳ್ಕೊಡ್ಬಾರ್ದು ಮಕ್ಕಳಿಗೆ. ಅನುಬಂಧ ಪ್ರೀತಿ ನಮ್ಮವ್ವ ನಮ್ಮಪ್ಪ ಅನ್ನೋ ಒಂದು ವಿಶ್ವಾಸ, ಆ ಕಳ್ಳಿನ ಸಂಬಂಧ ಬೆಳೆಯೋದನೇ ಇಲ್ಲವು. ಮಮ್ಮಿ ಅಂತ ಮಮ್ಮಿ ಮಮ್ಮಿ ನಮ್ಮ ಪಾರ್ವತಿ ಹೇಳಕತ್ತಿದ್ಲು. ಆ ಮಮ್ಮಿ ಅಂದ್ರೆ ಸತ್ ಹೆಣಕಂತಾರಂತಲ್ಲ. ಇವು ನೋಡಿ ಹುಟ್ಟುತ್ತಲೆ ಮಮ್ಮಿ ಅನ್ನು ತಿಮ್ಮಿ ಅನ್ನು ಪಪ್ಪ ಡಡ್ಡ ಡಡ್ಡ ಅನ್ನು ಅಂತ. ಅವೇನ್ ಡಡ್ ಅಂತಾವ ಏನ್ ದಡ್ಡ ಅಂತಾವ ಯಾರಿಗ್ ಗೊತ್ತು? ಇಂಥವೆಲ್ಲ ಅನಿಸ್ಕೋಬಾರ್ದು. ಯವ್ವ ಯಪ್ಪ ಅನಿಸ್ಕೋಬೇಕು ಚಂದಗಿ. ಅಮ್ಮ ಅನ್ನನ್ನು ಇಂಥ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಕಮಲಿ ಅಲ್ಲ ಚಮೇಲಿ, ಇದು ಕರೆಕ್ಟ್. ಯವ್ವ ದೇವ್ರೇ, ಈ ಮುದುಕಿನ ಎದಕ್ಕೆ ಕರ್ಕೊಂಡ್ ಬಂದಿದ್ದೀರಿ ಅಂತ ನಾನು. ಅಲ್ಲ ಆದ್ರೂ ನಮಗ್ ಸುದ್ದಿ ಹತ್ತುತ್ತಲೆ ನಾವಿನ್ನ ಬಂದಿಲ್ಲ. ಹೊರಗಿನ ಮಂದಿನ ನೋಡಕ್ ಬಂದಾರ ಅಳೆ. ಹೊರಗಿನವ್ರು ಯಾಕೆ ಹಾಕಿವ್ರಿ ನಾವು? ಸ್ವಂತ ತಂಗಿ ಮಗಳದಾಳಕ್ಕೆ ನಮ್ಮ ಮನೆಯವರಿಗೆ. ಹಾ ಆಗ್ಲಿ ಅಂತ ಅದೇನ ಅಂತಾರಲ್ಲ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತಂತೇಳಿ ಹಂಗಾತ್ ಬಾಳೆ. ಅದ್ಯಾಕ್ರಿ ಹಂಗಂತೀರಿ? ಅಂತೂ ಎಂದ್ ಇಟ್ಕೊಂಡಿರಿ ಮದ್ವಿನ? ಅಲ್ಲ ಯಾಕ ಪಾಟೀಲ್ ಅಣ್ಣಾರ ನಿಮಗೇನು ಹೇಳಿಲ್ಲನ್ರಿ ಶ್ರೀಕಾಂತ್ ಅಣ್ಣಾರ? ಯವ್ವ ನನ್ನೇನು ಕರೆದಿಲ್ಲವ ಅವ್ರು. ಯಾಕಂದ್ರೆ ನಾ ಬ್ಯಾಡ ಅಂತೇನಂತೇಳಿ ಆಮೇಲೆ ನಮಗಿವೆಲ್ಲ ಸೇರ್ಕ್ ಬರೋದಲ್ಲ ಬಿಡು. ಇಂಥವ್ರನ್ನೆಲ್ಲ ತಗೊಂಡು ಗಂಟು ಹಾಕೊಳಕ ನಾ ಬೈತೇನಂತೇಳಿ ಬಡ ಬಡ ಬಂದು ಕನ್ನೆ ನೋಡಿ ತಮ್ಮಿಷ್ಟಕ್ಕೆ ತಾವ ಹೋಗ್ಯಾರವ. ಭಾಳ ಖುಷಿ ಪಡ್ತಿರಲ್ಲ ನೀವು, ಅದಕ್ಕೆ ಕರೆದಿರಕ್ಕಿಲ್ಲ. ಹೋಗ್ಲಿ ಬಿಡ್ರಿ, ಅದೆಲ್ಲ ಯಾಕೀಗ ಅಂದಂಗೆ ನಾಳೆ ಸಂಕ್ರಮಣ ರೀ ನಮ್ಮ ಮನ್ಯಾಗ. ಬರ್ರಿ, ನಾವೆಲ್ಲರನ್ನೂ ಕರೆದೇವಿ. ಇವರು ಯಾರು ಶ್ರೀಕಾಂತ್ ಅಣ್ಣಾರನ್ನು ಕರೆದೇವಿ. ಆಮೇಲೆ ಆದಿತ್ಯ ಅವ್ರ ಅಣ್ಣನ ಮದುವೆಯಾಗ ಹುಡುಗ ಅವರು ಅವ್ರ ಅವ್ವಾರನ್ನ ಎಲ್ಲಾರನ್ನೂ ಕರೆದೇವಿ. ನಮ್ಮ ಮನ್ಯಾಗ ಹೊಲಕ್ಕೆ ಅಡಿಗೆ ಕಟ್ಕೊಂಡೋಗಿ ಜೋರ್ದಾರ್ ಮಾಡೋಣಂತ ಮಾಡೇವಿ. ಬರ್ರಿ ಎಲ್ಲರೂ ಬರ್ರಿ, ನೀವು ಬರ್ರಿ, ಬಂದು ಊಟ ಮಾಡ್ಕೊಂಡ್ ಬರುವಂತ್ರಿ. ಯಾಕ ನಮ್ಗೇನು ಹೊಲ ಮನೆ ಗತಿ ಇಲ್ಲ ಅಂತ ಮಾಡಿ ಏನು? ಅಲ್ಲ ನಾವೇ ನಮ್ಮ ಮನ್ಯಾಗ ಹಬ್ಬ ಹುಣ್ಣಿಮೆ ಮಾಡೋದಿಲ್ಲ? ಹಬ್ಬ ಹುಟ್ಟಿಗೆ ಯವ್ವ ನಮ್ಮ ಮನ್ಯಾಗೂ ಎಲ್ಲ ಹಬ್ಬ ಹುಟ್ಟಿಗೆ ಎಲ್ಲ ಮಾಡ್ತಾರ. ಹೌದನ್ನಂಗೆ 4-5 ಮಂದಿ ನೆಗಣ್ ಮಕ್ಕಳದೇವು ನಾವು ಮಾಡ್ತೀವ, ಎಲ್ಲರೂ ಮಾಡ್ತೇವೆ ಸುಸ್ತ್ಯಾರ ನಾವು. ಮತ್ತು ಸುಮ್ಮನೆ ನಿಮ್ಮ ಮನೆಗೆ ನಾವ್ಯಾಕೆ ಬರ್ಬೇಕು? ಆಮ್ಯಾಗ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಶ್ರೀಕಾಂತ ಅವ್ನು ಹೆಂಡತಿ ಆತ ಅವ್ನ ಮಕ್ಕಳಾತ ಎಲ್ಲರೂ ನಿಮ್ಮ ಮನೆಗೆ ಏನು ಬರಂಗಿಲ್ಲ. ಯಾಕಂದ್ರೆ ಮೊನ್ನೆ ನಾನು ಫೋನ್ ಹಚ್ಚಿ ಕರೆದೆ, ನೀವು ಒಟ್ಟರು ಕರ್ಕೊಂಬರ್ತೇನೆ ಬಿ ಅಂತೇಳಿ ಹೇಳ್ಯಾನ. ಓ ಹಾಂ ಹೌದನ್ರಿ? ಅಲ್ಲ ಮತ್ತೆ ಬರ್ತೇನೆ ಅಂದಿದ್ರು. ಬರ್ತಾರ ಅವ್ರು. ಅವು ಅದಾವಲ್ಲವು ನಿಮ್ಮಂತವ ಆದಿತ್ಯಾರ ದೊಡ್ಡ ಮನೆ ಸಂಬಂಧ ಬೆಳೆಸಿ ಹಿರಿ ಹಿಗ್ಗಾಕತ್ತಾರ, ಅವ್ರು ಬರ್ತಾರ ತಗೋರಿ. ಪವಿತ್ರ ನನ್ನ ಮೊಮ್ಮಗನ ಚಂದಾಗಿ ನೋಡ್ಕೊರ್ವಾ ಏನ? ಪವಿತ್ರ ಐ ಆಮ್ ಸೋ ಹ್ಯಾಪಿ. ನಿನ್ ಗಂಡ ಹೊಳ್ಳಿ ಬರ್ತಾನ. ನಂದೊಂಚೂರು ಇಲ್ಲಿ ಪೇಟೆ ಕೆಲಸ ಐತಿ, ನಾಳೆಗೆ ಏನೇನು ಸಂತಿ ಬೇಕಂತ ಹೇಳ್ಕಸ್ಯಾರ. ಅವನ್ನೆಲ್ಲ ತೊಗೊಂಡು ನಮ್ಮ ಮನೆಗೆ ಹೋಗ್ಬೇಕು. ಏನು ನಾನು ಒಂಚೂರು ಸಂತಿ ಮಾಡಿಸಿ ವಾಪಸ್ ಬಿಟ್ಟು ಬರ್ತಾನೆ ತಗೋ. ಏನ ಬರ್ಲ್ಯಾ? ಆತ್ರಿ ಅತ್ತೀರ. ಮೊಮ್ಮಗ ಭಾಳ ಚಂದ ಅದಾನವ, ಭಾಳ ಚಂದ ಅದ ನನ್ನ ಮೊಮ್ಮಗ. ಮತ್ತು ನನ್ನ ಮಗನಂಗ ಅದಾನವ. ಹ್ಞೂ ರೀ ಅತ್ತೀರ. ಅವನ್ ಬಿಟ್ಟು ಬರ್ತಾನೆ ಪ್ಯಾಟಿಗೆ. ನೋಡೋದನ್ನ ಬಂತು ಪಿಸಾಳಿ ಹಂಗೆ ಕೈಯಾಗಿ ಏನಿಲ್ದಂಗೆ ಹೋತು. ಮಂದಿ ಮಕ್ಕಳು ನೋಡಕ್ಕೆ ಹೋದ್ರೆ ಏನೇನಾರ ತೊಗೊಂಡು ಹೋಗ್ತಾರ ಕೈಯಾಗಿ ಹಿಡ್ಕೊಂಡು. ಇದು ತನ್ನ ಮೊಮ್ಮಗನ ನೋಡಕ್ಕೆ ಬಂದು ಏನಿಲ್ದಂಗೆ ಬಂದತ್ ನೋಡು. ಏನು ಮಾಡ್ಬೇಕು? ಅಲ್ರಿ ಶ್ರೀಕಾಂತ್ ಅಣ್ಣಾರ ಅವ್ರ ಮನೆಗೆ ಹೋಗ್ತಾರ ಅಂತಾರ ಅವರು. ನೋಡ್ ಶಾಂತ, ನಾ ಹೇಳಲೆ ಅವ್ರ ಮನೆಗೆ ಹೋಗ್ತಾರ ಅಂದ್ರೆ ಬಿಟ್ಬಿಡು, ಹೋಗ್ಲಿ. ಆದ್ರೆ ನಾ ಏನಂತೀನಿ, ಸುಮ್ಮನೆ ಈಗ ಇಲ್ಲೇ ಬರ್ತಾರಂತ ತಿಳ್ಕೊಂಡು ಒಳ್ಳೊಳ್ಳೆ ಫೋನ್ ಹಚ್ಚಿ ಕರೆಯಕ್ಕೆ ಹೋಗ್ಬೇಡ್ರಿ. ಮತ್ತು ನಾವಿದ್ದು ಅಕ್ಕ ತಮ್ಮನ್ನ ಅಗಲಿಸ್ದಂಗೆ ಕತ್ತಿ ಅಕಸ್ಮಾತ್ ಹೋಗ್ತಾರ ಅಂದ್ರೆ ಹೋಗೋಲ್ರಕ್ಕ. ಬಂದ್ರೆ ಚಂದ, ಇಲ್ಲ ಅಂದ್ರೆ ಇಲ್ಲ. ಬಂದ್ರೆ ಹಬ್ಬ ಮಾಡೋನು, ಇಲ್ಲಂದ್ರೂ ಹಬ್ಬ ಮಾಡೋನು ಅಷ್ಟ. ಸರಿ ಆತೋರಿ.